ಗಂಧರ್ವಲೋಕ, ಸ್ವರ್ಣ ಖಚಿತ ಮಾಯಾನಗರಿ. ರಾಜ ಅಥರ್ವದೇವನ ಸಾಮ್ರಾಜ್ಯದಲ್ಲಿ ಸಮೃದ್ಧಿ ಸಂಭ್ರಮಗಳಿಗೆ ಕೊರತೆ ಇರಲಿಲ್ಲ. ಇದನ್ನು ಸಹಿಸದ ಈ ಅಥರ್ವದೇವನ ಕುತಂತ್ರಿ ತಮ್ಮ ಧನಂಜಯ ರಾಜನನ್ನು ಸೆರೆ ಹಿಡಿಯುತ್ತಾನೆ. ಈಗ ತಾನೇ ಕಣ್ಣು ಬಿಟ್ಟಿರುವ ರಾಜಕುಮಾರನ ಜೀವ ಉಳಿಸಲು ರಾಣಿ ಉತ್ಕಲ ಹರಸಾಹಸ ಪಡುತ್ತಿದ್ದಾಳೆ. ಅವಳು ರಾಜಕುಮಾರನನ್ನು ಭೂಲೋಕಕ್ಕೆ ಕಳುಹಿಸುತ್ತಾಳೆ. ಆ ಸೂರ್ಯದೇವ ನಿನ್ನನ್ನು ಕಾಪಾಡುತ್ತಾನೆ ಕಂದ. ನಿನ್ನನ್ನು ಮತ್ತೆ ಈ ಗಂಧರ್ವ ಲೋಕಕ್ಕೆ ಕರೆತರಲು ಈ ಪದಕ ಒಂದೇ ದಾರಿ. ಆದಿತ್ಯ ಹೃದಯಂ ಪುಣ್ಯಂ ಸರ್ವ ಶತ್ರು ವಿನಾಶನಂ ಜಯಾವಹಂ ಜಪೇ ನಿತ್ಯಂ ಅಕ್ಷಯಂ ಪರಮಂ ಶಿವಂ. ಈಗ 27 ವರ್ಷಗಳು ಕಳೆದಿವೆ. ಈಗಲೂ ಗಂಧರ್ವ ಲೋಕಕ್ಕೆ ಧನಂಜಯನ ತೊಂದರೆ ತಪ್ಪಿಲ್ಲ. ಮಹಾಮಂತ್ರಿಗಳೇ, ಗಂಧರ್ವ ಮಹಾಮಂಡಲೇಶ್ವರ ರಾಜ ಧನಂಜಯನ ಆಜ್ಞೆಯಂತೆ ರಾಜದ್ರೋಹದ ಆರೋಪದ ಮೇಲೆ ಇಂದು ನಿಮಗೆ ಮರಣದಂಡನೆ ವಿಧಿಸಲಾಗಿದೆ. ಸಾಯುವ ಮುನ್ನ ನಿಮ್ಮದೇನಾದರೂ ಕೋರಿಕೆ? ಘೋರ ರಾಜದ್ರೋಹಿ ನಾನಲ್ಲ, ಧನಂಜಯ. ಅಣ್ಣನನ್ನು ಸೆರೆಮನೆಗೆ ಹಾಕಿ ಮೋಸದಿಂದ ಮಯೂರ ಸಿಂಹಾಸನ ಹತ್ತಿದ ಧನಂಜಯ ಯಾವ ಗಂಧರ್ವರಿಗೂ ರಾಜನಲ್ಲ. ಗಂಧರ್ವ ಲೋಕದ ನಿಜವಾದ ದೊರೆ ಅಥರ್ವದೇವ. ಸಾಯುವ ಮುನ್ನ ಭ್ರಮ ನಿರಸನವಾಗಿ ಬಡಬಡಾಯಿಸಬೇಡಿ ಮಹಾಮಂತ್ರಿಗಳೇ. ನಿಮ್ಮನ್ನು ಉಳಿಸಲು ಯಾರು ಬರುತ್ತಾರೆ? ಬ್ರಹ್ಮ, ವಿಷ್ಣು, ಮಹೇಶ್ವರರೇ. ಸೂರ್ಯದೇವನ ಆರಾಧಕಿ, ಯುದ್ಧ ಪ್ರವೀಣೆ, ನನ್ನ ಮಗಳು ಆಮ್ರಪಾಲಿ. ಏಕಶ್ಚಿತ್ ಒಬ್ಬ ಗಂಧರ್ವ ಕನ್ಯೆ ಈ ಘೋರನನ್ನು ಸೋಲಿಸುತ್ತಾಳೆಯೇ? ಇಂದು ನಿಮ್ಮ ಸಾವು ಖಚಿತ ಭದ್ರದೇವಾ. ಇಡೀ ಗಂಧರ್ವ ಲೋಕದಲ್ಲಿ ಅವಳನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಅವಳು ವೇಗದಲ್ಲಿ ವಾಯುವಂತೆ, ಶೌರ್ಯದಲ್ಲಿ ಇಂದ್ರನಂತೆ, ಕ್ರೋಧದಲ್ಲಿ ತುರ್ಕಿಯಂತೆ. ಆಮ್ರಪಾಲಿ ಘೋರ.
ಧನಂಜಯನ ಆಸ್ಥಾನದಲ್ಲಿ ನೃತ್ಯ ಮಾಡಲು ಲಾಯಕ್ಕಾದ ನೀನು ಈ ಘೋರನನ್ನು ಸೋಲಿಸಲು ಸಾಧ್ಯವೇ? ಮಹಾಮಂತ್ರಿಗಳೇ, ಮೊದಲು ನಿಮ್ಮ ಪ್ರೀತಿಯ ಪುತ್ರಿಯ ಸಂಹಾರ, ನಂತರ ನಿಮ್ಮ ಸರದಿ. ನಿಮಗೇನೂ ಆಗಲಿಲ್ಲ ಅಲ್ಲವೇ? ನೀನು ಇರುವಾಗ ನನಗೆ ಯಾರ ಭಯ ಮಗಳೇ? ಇಡೀ ಗಂಧರ್ವ ಲೋಕದ ಮೇಲೆ ಅಪಾಯದ ನೆರಳಿದೆ. ಗಂಧರ್ವ ಮಯೂರ ಸಿಂಹಾಸನದ ಮೇಲೆ ನಿಜವಾದ ದೊರೆ ಕುಳಿತರೆ ಮಾತ್ರ ಶಾಂತಿ ನೆಲೆಸಲು ಸಾಧ್ಯ. ಆದರೆ ರಾಜ ಅಥರ್ವದೇವರು ಕಾರಾಗೃಹದಲ್ಲಿರುವರಲ್ಲವೇ? ಹೌದು ಆಮ್ರಪಾಲಿ, ನಿಜ. ಆದರೆ ನಿನ್ನಿಂದ ಈ ಗಂಧರ್ವ ಲೋಕದಿಂದ ಒಂದು ವಿಷಯವನ್ನು ಮುಚ್ಚಿಟ್ಟಿದ್ದೇನೆ. ಏನದು ಪಿತಾಶ್ರೀ? ಅಥರ್ವ ದೇವರ ಪುತ್ರ ಗಂಧರ್ವ ರಾಜಕುಮಾರ ಇನ್ನೂ ಬದುಕಿದ್ದಾರೆ. ರಾಜಕುಮಾರನ ಜೀವ ಉಳಿಸುವ ಸಲುವಾಗಿ ಧನಂಜಯನ ಕ್ರೂರ ದೃಷ್ಟಿಯಿಂದ ತಪ್ಪಿಸಲು ರಾಜಕುಮಾರನ ಅವಸಾನವಾಯಿತೆಂದು ಸುಳ್ಳು ಸುದ್ದಿ ಹಬ್ಬಿಸಬೇಕಾಯಿತು. ಎಲ್ಲಿದ್ದಾರೆ ಹೇಳಿ ಪಿತಾಶ್ರೀ? ಎಲ್ಲಿದ್ದರೂ ಈ ಆಮ್ರಪಾಲಿ ಅವರನ್ನು ಕರೆತರುತ್ತಾಳೆ. ಭೂಲೋಕದಲ್ಲಿ. ಅಲ್ಲಪ್ಪ, ಇಷ್ಟೊಂದೆಲ್ಲ ಹೂವು ಯಾಕೆ ತರಕ್ ಹೋದ್ರಿ? ನಮ್ ಮಾಯಿ ಹೇಳಿದ್ದಾರೆ ಅಂದ್ರೆ ಅದನ್ನ ಮೀರಕ್ಕಾಗತ್ತಾ? ಅದು ಅಲ್ಲದೆ ಇಲ್ಲಿರೋ ಒಂದೊಂದು ಹೂವು ನನಗೆ ನಮ್ಮ ಮನೆಯಲ್ಲಿರೋ ಒಬ್ಬೊಬ್ರು ವ್ಯಕ್ತಿತ್ವನೂ ನೆನ್ಪು ಮಾಡುತ್ತೆ. ಈ ಗುಲಾಬಿ ನಮ್ ಶಾಂತದುರ್ಗ ಅರಸಿದ ಹಾಗೆ. ಮಾಯಿ, ನಮ್ಮ ಅಜ್ಜಿ, ಗುಲಾಬಿಗೆ ಮುಳ್ಳು ಜಾಸ್ತಿ, ಚುಚ್ಚುತ್ತೆ ಅಂತ ಜನ ದೂರ ಹೋಗ್ತಾರೆ. ಆದ್ರೆ ಆ ಮುಳ್ಳಿಂದ ದಾಟಿದ್ರೆ ಈ ಗುಲಾಬಿ ಎಲ್ರಿಗೂ ಇಷ್ಟ ಆಗತ್ತೆ. ಈ ಮಲ್ಲಿಗೆ ಹೂ ಇದೆಯಲ್ಲ, ನಮ್ಮ ಅಮ್ಮನ ತರ ದೇವಯಾನಿ ಅರಸ್. ಈ ಮಲ್ಲಿಗೆ ಹೂ ಇಷ್ಟು ಚಿಕ್ಕದಾದ್ರೂ ತನ್ನ ಸುತ್ತ ಇರೋ ಜಾಗರ ಪರಿಮಳದಿಂದ ತುಂಬಿರತ್ತೆ. ನಮ್ಮ ಅಮ್ಮನೂ ಹಾಗೆ. ಮನೇಲಿ ಇದ್ದಾರೆ ಅಂತಾನೆ ಗೊತ್ತಾಗಲ್ಲ, ಆದ್ರೆ ಎಲ್ರಿಗೂ ಏನ್ ಬೇಕು ಏನ್ ಬೇಡ ಎಲ್ಲ ನೋಡ್ಕೊಂಡಿರ್ತಾರೆ. ಈ ಚೆಂಡು ಹೂವ ನಮ್ಮ ಅಪ್ಪನ ತರ ಸತ್ಯಜಿತ್ ಅರಸ್. ಚೆಂಡು ಹೂವಾಗೆ ಪರಿಮಳ ಇರಲ್ಲ, ಅದಕ್ಕೆ ಯಾರು ಇದ್ರ ಬಗ್ಗೆ ಯೋಚನೆನೇ ಮಾಡಲ್ಲ. ಆದ್ರೆ ಎಲ್ಲ ಫಂಕ್ಷನ್ ಡೆಕೋರೇಷನ್ಗೂ ಇದು ಬೇಕೇ ಬೇಕು. ಅಪ್ಪಂದ್ರು ಹಾಗೆ, ಎಲ್ರೂ ಅಮ್ಮಂದ್ರ ಬಗ್ಗೆನೇ ಮಾತಾಡ್ತಾರೆ. ಆದ್ರೆ ತಂದೆ ಪ್ರೀತಿ ಇಲ್ಲ ಅಂದ್ರೆ ಮಕ್ಳಿ ಜೀವನ ಖಾಲಿ ಖಾಲಿ. ಈ ಜೋಡಿ ಹೂವ ಇದೆಯಲ್ಲ, ಇದು ಸೇಮ್ ನಮ್ ಚಿಕ್ಕಪ್ಪ ಚಿಕ್ಕಮ್ಮ ಇದ್ದ ಹಾಗೆ. ಮಂದಾಕಿನಿ ಮತ್ತೆ ಇಂದ್ರಜಿತ್ ಅರಸ್ ಯಾವಾಗ್ಲೂ ಕಿತ್ತಾಡ್ತಾನೆ ಇರ್ತಾರೆ, ಆದ್ರೆ ಜೊತೆ ಮಾತ್ರ ಬಿಡಲ್ಲ. ಇದು ಸೂರ್ಯದೇವ ಆಶೀರ್ವದಿಸಿಕೊಟ್ಟ ಪದಕ. ಇದರ ಇನ್ನರ್ಧ ಭಾಗದ ಸಹಾಯದಿಂದ ರಾಜಕುಮಾರ ಭೂಮಿಯನ್ನು ಪ್ರವೇಶ ಮಾಡಿದ್ದರು. ಪುತ್ರಿ, ಬಹುಶಃ ಅವರಿಗೆ ತಾವು ಗಂಧರ್ವ ಅನ್ನುವ ಅರಿವು ಇರುವುದಿಲ್ಲ. ಸಾಮಾನ್ಯ ಮನುಷ್ಯನಾಗಿ ಜೀವಿಸುತ್ತಿರಬಹುದು. ಅವರಿಗೆ ಸತ್ಯದ ಪರಿಚಯ ಮಾಡಿಸಿ ಮತ್ತೆ ಅವರನ್ನು ಗಂಧರ್ವ ಲೋಕಕ್ಕೆ ಕರೆತರುವ ಜವಾಬ್ದಾರಿ ನಿನ್ನದು ಮಗಳೇ.
ಜೋಪಾನ ಮಗಳೇ, ಈ ಪದಕವನ್ನು ಕಳೆದರೆ ರಾಜಕುಮಾರನನ್ನು ಹುಡುಕುವ ಆಸೆ ಮಣ್ಣು ಪಾಲಾಗುತ್ತದೆ. ಈ ಪದಕವನ್ನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡಿಕೊ. ನಾನು ಹೇಳಿಕೊಟ್ಟ ಸೂರ್ಯ ಮಂತ್ರ ನೆನಪಿದೆಯಲ್ಲವೇ? ಜಪಿಸು. ಆ ಸೂರ್ಯದೇವನ ಕೃಪೆ ನಿನ್ನನ್ನು ಭೂಲೋಕಕ್ಕೆ ಕರೆದೊಯ್ಯುತ್ತದೆ. ನಿಮ್ಮ ಆಜ್ಞೆಯಂತೆಯೇ ಆಗಲಿ ಪಿತಾಶ್ರೀ. ಯಾವುದೇ ಕಾರಣಕ್ಕೂ ರಾಜಕುಮಾರನಿಲ್ಲದೆ ಗಂಧರ್ವ ಲೋಕಕ್ಕೆ ನಾನು ಮರಳುವುದಿಲ್ಲ. ಮೊನ್ನೆಯವರೆಗೂ ಆಟಿಕೆಯ ಕತ್ತಿ ಗುರಾಣಿ ಹಿಡಿದು ಆಡುತ್ತಿದ್ದವಳು ನೀನು. ಇಂದು ಗಂಧರ್ವ ಲೋಕದಲ್ಲಿಯೇ ಸರಿಸಾಟಿ ಇಲ್ಲದ ಯೋಧೆಯಾಗಿರುವೆ. ನಿನ್ನನ್ನು ನೋಡಿದರೆ ಗರ್ವ ಉಂಟಾಗುತ್ತದೆ. ಭೂಲೋಕದಲ್ಲಿ ಅಡೆತಡೆ ಬರಬಹುದು, ಆದರೆ ಅದನ್ನು ನನ್ನ ಮಗಳು ಎದುರಿಸಿ ವಿಜಯಶಾಲಿಯಾಗುತ್ತಾಳೆ ಎಂಬುದು ನನ್ನ ನಂಬಿಕೆ. ಹೋಗಿ ಬಾ ಮಗಳೇ. ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ ಜಯಾವಹಂ ಜಪೇ ನಿತ್ಯಂ ಅಕ್ಷಯಂ ಪರಮಂ ಶಿವಂ. ಗಂಧರ್ವ ಲೋಕಕ್ಕೆ ಒಳಿತಾಗಲು ನನ್ನ ಮಗಳನ್ನೇನೋ ಕಳುಹಿಸಿಕೊಟ್ಟೆ. ಆದರೆ ಆಮ್ರಪಾಲಿಗೆ ಏನಾದರೂ ಆದರೆ ಸೂರ್ಯದೇವ, ನೀನೇ ನನ್ನ ಮಗಳನ್ನು ಕಾಪಾಡಬೇಕು. ಬೆಳಕಿನ ರಾಶಿಯ ಕಿಡಿಯೊಂದೊಡೆದು ಬಾಣದ ಲೋಕದ ಕದವನ್ನು ತೆರೆದು ಕೌತುಕ ಅವಳೆ ಸೋಜಿಗ, ಕೌತುಕ ಅವಳೆ ಸೋಜಿಗ. ಇಳೆಗೆ ಇಳಿದ ಬಂಗಾರದ ಬೊಂಬೆ ಚಿಂಗಾರಿ ನಯನಿ ತ್ರಿಪುರ ಸುಂದರಿ. ಭೂಲೋಕ ಮಹಾರುದ್ರ, ಮನಸ್ಸಲ್ಲಿರೋ ಭಯ ನಿಜ ಆಗದೆ ಇರೋ ಹಾಗೆ ಮಾಡಪ್ಪ ತಂದೆ. ಪಿತಾಶ್ರೀ, ರಾಜಕುಮಾರ ಭೂಲೋಕದಲ್ಲಿ ಎಲ್ಲಿಯೇ ಇರಲಿ ಅವರನ್ನು ಗಂಧರ್ವ ಲೋಕಕ್ಕೆ ಕರೆತಂದೇ ತರುತ್ತೇನೆ. ಗಂಧರ್ವ ಮಯೂರ ಸಿಂಹಾಸನದ ಮೇಲೆ ನಿಜವಾದ ದೊರೆಯನ್ನು ಕೂರಿಸುತ್ತೇನೆ. ನೀವೆಲ್ಲ ಅರ್ಚನೆ ಮುಗಿಸ್ಕೊಂಡು ಬನ್ನಿ.
ಪರ್ವತಗಳನ್ನು ಸೀಳಬೇಕಾದರೂ ಸರಿ, ಸಮುದ್ರವನ್ನು ಲಂಘಿಸಬೇಕಾದರೂ ಸರಿ, ಕೊಟ್ಟ ವಚನ ಪಾಲಿಸದೆ ನಿಮ್ಮ ಪುತ್ರಿ ಮರಳುವುದಿಲ್ಲ. ನಮಸ್ಕಾರ ವಾಸುದೇವ್ ಭಟ್ರಿಗೆ. ಗುರುತು ಗೊತ್ತಾಯ್ತಾ? ವಯಸ್ಸಾಯ್ತು, ಕಣ್ಣು ಮಂಜು ಮಂಜು. ಶಾಂತದುರ್ಗ ಅರಸ್. ವಜ್ರ ಮಾರೋ ಅರಸಮಂತದ ಯಜಮಾನಿ. 30 ವರ್ಷದ ಹಿಂದೆ ಬಂದಿದ್ದೆ, ಈಗ ಮತ್ತೆ ಮಹಾರುದ್ರ ಕರೆಸ್ಕೊಂಡಿದ್ದಾನೆ. ನಾನು ಯಾಕೆ ಬಂದಿದ್ದೀನಿ ಅಂತನೂ ಗೊತ್ತಿರ್ಬೇಕಲ್ವಾ ಭಟ್ರೆ? ಗೊತ್ತು, ಆದ್ರೆ ಅನ್ಕೊಂಡಿದ್ದೆಲ್ಲ ಆಗ್ಬೇಕು ಅಂತ ಏನಿಲ್ವಲ್ಲ. ಅಂದ್ರೆ ಅಸಾಧ್ಯ ಅಂತ ಹೇಳಾಯ್ತಲ್ಲ. ಅಘೋರೆ ಏಭ್ಯೋ ಥಗೋರೆ ಏಭ್ಯೋ ಘೋರ ಘೋರ ತರೇಭ್ಯಃ ಸರ್ವೇ ಏಭ್ಯಃ ಸರ್ವ ಶರ್ವೇಭ್ಯೋ ನಮಸ್ತೆ ಅಸ್ತು ರುದ್ರ ರೂಪೇಭ್ಯಃ. ನೆನಪಿದೆ ಅಂತ ಆಯ್ತು. ನಡೀರಿ, ಅವಧೂತರು ಕಾಯ್ತಾ ಇರ್ತಾರೆ. ನಿಮ್ಗೊಂದ್ ವಿಷಯ ಗೊತ್ತಾ? ಈ ದೇವಸ್ಥಾನ 3000 ವರ್ಷ ಹಳೇದಂತೆ. ಈ ದೇವಸ್ಥಾನ ಮನುಷ್ಯ ಕಟ್ಟಿಲ್ಲ. ನಿಮ್ಗೆ ಏಲಿಯನ್ಸ್ ಗೊತ್ತಾ? ಮಿಸ್ ಬೊಗಳೆ ಬಂದ, ಏನೇನೋ ಹೇಳ್ಬೇಡ. ಕರಿಬೇಡ ಅಂತ ಹೆಸರು ಹೇಳಿದೀನಿ. ಆನ್ಯಾ, ಅವಳನ್ನ ಕರೆದ್ರೆ ಅವಳಿಗೆ ಸಿಟ್ಟು ಬರುತ್ತೆ ಅಂತ ನಿನಗೆ ಗೊತ್ತಿಲ್ವಾ? ಸುಳ್ಳು ಹೇಳಿದ್ರೆ ನಾನು ಕರಿತೀನಿ ಅಂತ ಅವಳಿಗೆ ಗೊತ್ತಿಲ್ವಾ? ಅಯ್ಯೋ ಪ್ಲೀಸ್, ನಿಮ್ಮಿಬ್ರು ಜಗಳ ನಿಲ್ಲಿಸ್ತೀರಾ? ಬೆಳಗ್ಗೆ ತಾನೇ ಒಂದ್ ಜಗಳ ನಿಲ್ಸಿದೀನಿ. ಸರಿ ಆನ್ಯಾ, ಬಾ ಹೊರಡೋಣ. ಬಾ ಹೊರಡೋಣ. ಭಯ ಪಟ್ರೆ ಎಷ್ಟು ಸಕ್ಕದಾಗಿ ಕಾಣ್ತೀರಲ್ಲ ನೀವೆಲ್ಲರೂ. ಒಂದ್ ನಿಮಿಷ ಹಂಗೇ ರೀ, ಫೋಟೋ ತೆಗಿತೀನಿ. ವಿನಾಕಣ್ಣ, ನಮ್ಗೆ ಎಷ್ಟು ಭಯ ಆಯ್ತು ಗೊತ್ತಾ? ಏನೋ ಅಪ್ಪ, ನನ್ಗಂತೂ ಭಯ ಆಗಿಲ್ಲ. ಅಲ್ಲ ನೀನಾದ್, ನಮ್ಗೆಲ್ಲ ಭಯ ಪಡಿಸ್ಬೇಕಂದ್ರೆ ನಿನ್ ಮುಖ ತೋರ್ಸಿದ್ರೆ ಸಾಕಣೋ, ಅಷ್ಟ್ ಕೆಟ್ಟಾಗಿದ್ಯಾ. ಅಯ್ಯೋ ಆನ್ಯಾ, ನಿನ್ಗೆ ಏನಾದ್ರೂ ಒಂದ್ ಹೇಳ್ತಾನೆ ಇರ್ಬೇಕಲ್ವಾ? ನೀನಾದ್, ಪ್ರದ್ಯುಮ್ನ ಎಲ್ಲಿ? ಆನೆ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ. 100 ವರ್ಷ ಆಯ್ಸು, ಅಲ್ಲಿ ನೋಡಿ ಅಣ್ಣ ಬರ್ತಿದ್ದಾನೆ. ಸರಿ ಹೋಯ್ತು, ಹೋದ್ ಕಡೆ ಎಲ್ಲ ಇದೇ ಕತೆನೆ. ಮಾಲಲ್ಲೂ ಇದೇ ಕತೆ, ದೇವಸ್ಥಾನದಲ್ಲೂ ಇದೇ ಕತೆ. ಒಂಥರ ಹೀರೋ ನಮ್ಮ ಅಣ್ಣ. ಒಂಥರ ಅಲ್ಲ, ಎಲ್ಲಾ ತರನು ಹೀರೋನೆ. ಕೋತಿಗಳೆಲ್ಲ ಒಂದೇ ಕಡೆ ಸೇರ್ಕೊಂಡ್ಬಿಟ್ಟಿದ್ದೀರಾ? ನಾವೆಲ್ಲ ಕೋತಿಗಳಂದ್ರೆ ನೀನ್ ನಮ್ಮ ಅಣ್ಣ, ನೀನೇನು? ನಾನಾ? ನೀವೇ ಹೇಳಿದ್ರಲ್ಲ ಹೀರೋ ಅಂತ.
ನಿಂಗೆಲ್ಲ ಕೇಳಿಸ್ಬಿಡತ್ತಲ್ಲ, ನಾಟ್ ಫೇರ್. ಅಕ್ಕ ನೀನ್ ನೆನ್ಸ್ಕೊಂಡ್ಯಲ್ಲ, ಅದಕ್ಕೆ ದಿಢೀರಂತ ಪ್ರತ್ಯಕ್ಷ ಆದೆ. ಸರಿ, ಆನೆ ತೋರಿಸ್ತೀನಿ ಅಂದೆ, ಕರ್ಕೊಂಡು ಹೋಗಲ್ವಾ? ಬನ್ನಿ ಹೋಣ. ಎಲ್ಲ ಕಲ್ಲು ದೇವ್ರ ಅಲ್ವೇ? ಗಣೇಶಂಗೂ ಆನೆಗೂ ವ್ಯತ್ಯಾಸ ಗೊತ್ತಿಲ್ವಾ? ಬುದ್ಧಿ ಮಾತು ಹೇಳಿದ್ರೆ ಕೇಳಬೇಕು ಕಣೆ. ಅಕ್ಕ, ಮನ್ಸಲ್ಲೊಂದು ಸಂಕಟ, ಏನು ಅಂತ ಕೇಳಿ. ಈಗ ಬೇಡ ಮಂದಾಕಿನಿ, ಪ್ಲೀಸ್, ಏನು ಅಂತ ಕೇಳಿ ಅಕ್ಕ. ಅದೇನು ಹೇಳು. ಆ ಬೃಂದಂಗೆ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಕ್ಕ. ತಲೆ ಮೇಲೆ ಆಕಾಶ ಬಿದ್ದಂಗಾಗಿದೆ ನನಗೆ. ಅಂಥದ್ದು ಏನಾಯ್ತು ಮಂದಾಕಿನಿ? ಗಿಣಿಗೆ ಹೇಳ್ದಾಗ 100 ಸಲ ಬಡ್ಕೊಂಡೆ ಅಕ್ಕ. ಹೋಗ್ತಾ ಇರೋದು ದೇವಸ್ಥಾನ ಕಣೆ, ಲಕ್ಷಣವಾಗಿ ರೇಷ್ಮೆ ಲಂಗ ದಾವಣಿ ಹಾಕೊಂಡ್ ಬಾ ಅಂತ. ಎಲ್ಲ ಹೊಳೆಲ್ ಉಣ್ಸನ್ ತೊಳ್ದಂಗಾಯ್ತು. ಕಪ್ಪು ಮುಖದ ಕೆಟ್ಟ ಕಲರ್ ಚೂಡಿದಾರ ಹಾಕೊಂಡ್ ಬಂದಿದ್ದಾಳೆ. ಏನ್ ಮಾಡೋದು ನೀವೇ ಹೇಳಿ. ಸುಮ್ಮನೆ ಹುತ್ತಾನ ಬೆಟ್ಟ ಮಾಡಬೇಡ ಮಂದಾಕಿನಿ. ಬೃಂದಾಗೆ ಇನ್ನೂ ಸಣ್ಣ ವಯಸ್ಸು. ಈ ವಯಸ್ಸಿನಲ್ಲಿ ಎಲ್ಲ ಮಕ್ಕಳು ಅಪ್ಪ ಅಮ್ಮ ಹೇಳೋದಕ್ಕೆಲ್ಲ ಉಲ್ಟಾನೇ ಮಾಡೋದು. ಏತಿ ಅಂದರೆ ಪ್ರೇತಿ ಅಂತಾರಲ್ಲ, ಆ ಥರ. ಹೋಗಿ ಅಕ್ಕ, ನನ್ನ ಕಷ್ಟ ನಿಮಗೆ ಅರ್ಥನೇ ಆಗಲ್ಲ. ಛಾಯಾ, ಆನ್ಯ ಒಂದಿನ ಆದ್ರೂ ನಿಮಗೆ ಕಷ್ಟ ಕೊಟ್ಟಿದಾರಾ? ಇನ್ನು ಪ್ರದ್ಯುಮ್ನ ಅಂತೂ ಬಿಡಿ, ಬಂಗಾರ. ನನಗೂ ಹುಟ್ಟಿದಾಳೆ ತಾಟ್ಗಿತ್ತಿ. ಅಮ್ಮಂಗ್ ಕಷ್ಟ ಕೊಡೋಕೆ ಅಂತಾನೆ ಹುಟ್ಟಿದಾಳೆ. ಸರಿ ಆಯ್ತು, ಬೃಂದಂಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ದೇವ್ರಲ್ಲಿ ಬೇಡ್ಕೊ ಹೋಗು. ಮಂಗಳಾರತಿಗೆ ದುಡ್ಡು ಹಾಕೋಣ ಅಂದ್ರೆ ಕೈಗೆ ಸಿಗಲ್ಲ. ಈ ಮಕ್ಕಳು ತಮಗ್ ಬೇಕಾಗಿರೋದನ್ನೆಲ್ಲ ತಗೊಂಡ್ ಬಂದು ಅಮ್ಮನ ಬ್ಯಾಗಲ್ಲೇ ಇಡ್ಬೇಕು. ಛೇ, ಅಯ್ಯೋ ಭಗವಂತ, ಇದ್ಯಾಕೆ ಹೀಗೆ ಹೊಳಿತಾ ಇದೆ? ಇದ್ಯಾಕೆ ಬಂತಿಲ್ಲಿ? ಏನ್ ಬಂತಕ್ಕ? ಏನಿಲ್ಲ, ಹೀಗ್ಲೇ ಬಂದೆ. ಅಕ್ಕ, ಅಕ್ಕ, ಇಲ್ಲಿ ನೋಡಿ. ಯಾಕೆ ದೇವು, ಏನಾಯ್ತು? ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ಈ ದರಿದ್ರನ್ ಯಾಕೆ ತಂದೆ? ಅದು ದೇವಸ್ಥಾನಕ್ಕೆ. ನಾನ್ ತರ್ಲಿಲ್ಲ ರೀ. ಮತ್ ಹೇಗ್ ಬಂತಿದ್ ನಿನ್ ಬ್ಯಾಗ್ಗೆ? ಅದೇ ನಂಗೂ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ಆನೆ ಹಾಕೊಳಕ್ಕೆ ಅಂತ ತಗೊಂಡ್ ಬಂದು ನನ್ ಬ್ಯಾಗಲ್ಲಿ ಹಾಕಿದಾಳೆ. ಇದನ್ನ ಬಿಸಾಕು ಅಂತ ಎಷ್ಟು ಸಲ ಹೇಳಿದೀನಿ ನಿನ್ಗೆ. ಈ ಅನಿಷ್ಟ ನಮ್ಮ ಬೆನ್ನು ಬಿಟ್ಟಿದೆ ಅನ್ಕೊಂಡಿದ್ದೆ, ಆದ್ರಿಲ್ಲ. ಮೊದ್ಲು ನಾನು ಹೇಳದನ್ ಕೇಳಿಸ್ಕೊತೀರಾ? ಇದು ಹೊಳಿತಾ ಇತ್ತು ರೀ. ಮುಟ್ಟಿದ್ರೆ ಕೈ ಸುಟ್ಟು ಹೋಗುತ್ತೇನೋ ಅನ್ನೋಷ್ಟು ಹೊಳಿತಾ ಇತ್ತು. ಈ ತರ ಹೊಳೆದಿದ್ದು 27 ವರ್ಷದ ಹಿಂದೆ. ಸಾಕು ಸಾಕು. ರಥೋತ್ಸವಕ್ ಬಂದಿದೀವಿ. ದೇವ್ರ ಕೈ ಮುಗ್ದು ಎಲ್ಲಾರ್ಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳಕ್ ಬಂದಿದೀವಿ. ಮತ್ತಿದ್ರ ಸುದ್ದಿ ಎತ್ಬೇಡ ಇಲ್ಲಿ. ಅಲ್ಲ ರೀ, ಇಷ್ಟು ವರ್ಷ ಆದ್ಮೇಲೆ ಮತ್ತೆ ಹೊಳಿತಿದೆ. ಪ್ರದ್ಯುಮ್ನಲ್ಲಿ ಮಕ್ಕಳು ಇಲ್ಲೆಲ್ಲೋ ರಥ ಬೀದಿಲಿ ಇರ್ಬೇಕು. ಯಾಕೆ? ನನ್ ಮೊದ್ಲು ಪ್ರದ್ಯುಮ್ನ ನೋಡ್ಬೇಕು. ಈಗ ಪ್ರದ್ಯುಮ್ನ ನೋಡ್ಬೇಕು. ದೇವ್ಯಾನಿ, ದೇವು, ದೇವ್ಯಾನಿ.
ಏನೇ ಅಕ್ಕ ಸ್ಕೇರಿ ಆಗಿದೆ ಇದು, ನೋಡಕ್ಕೆ ಭಯ ಆಗತ್ತೆ ನಂಗೆ. ಇವಾಗ ಯಾರಿಗ್ ಭಯ ಆಗ್ತಿರೋದು? ಸುಮ್ನೆ ಡವ್ ಮಾಡ್ತಿದ್ದ. ಓ ಹೌದಾ, ಬಾರೆ ನಡಿ ಬಾ ಹೋಗೋಣ. ಹೋಗೋಣ ಬಾ, ಬಾರೋ. ಹೆದ್ರು ಪುಕ್ಲ, ನೀನ್ ನಡಿಯವ್ವ. ನೀನು ಹೋಗು, ಏನು ಆಗಲ್ಲ. ನೋಡು ಎಷ್ಟ್ ಚೆನ್ನಾಗಿ ಆಶೀರ್ವಾದ ತಗೋತಾ ಇದಾರೆ. ಸರಿ ಅಕ್ಕ, ನೀನು ಬಾ. ಶಾರ ಕರ್ಕೊಂಡು ಹೋಗು. ಅಣ್ಣ ನೀನು ಹೋಗಿ ಆಶೀರ್ವಾದ ತಗೋ. ಇಪ್ಪತ್ತೇಳು ವರ್ಷಗಳ ಹಿಂದೆ ರಾಜ ಅಥರ್ವ ದೇವನನ್ನು ಧನುಂಜಯ ಸೆರೆ ಹಿಡಿದಾಗ ಮಗುವಾಗಿದ್ದ ರಾಜಕುಮಾರನನ್ನು ಭೂಲೋಕಕ್ಕೆ ಕಳುಹಿಸಬೇಕಾಯಿತು. ಬಹುಶಃ ಅವರಿಗೆ ತಾವು ಗಂಧರ್ವ ಅನ್ನುವ ಅರಿವು ಇರುವುದಿಲ್ಲ. ಆನೆ ಹೇಗ್ ಮಾಡ್ತು ಗೊತ್ತಾ? ನಾವು ಅಲ್ಲೇ ಇರ್ಲಿಲ್ವಾ? ನಾವು ನೋಡಿಲ್ವಾ? ಆನ್ಯ ಯಾಕೆ ಅವಳ ಮೇಲೆ ರೇಗ್ತ್ಯ? ಆದ್ರೂ ಆ ಆನೆ ನಮ್ ಪ್ರದ್ಯುಮ್ನಂಗೆ ಹಾಗೆ ನಮಸ್ಕಾರ ಮಾಡಿದ್ ನೋಡಿ ನನ್ಗೆ ಎಷ್ಟ್ ಆಶ್ಚರ್ಯ ಆಯ್ತು ಗೊತ್ತಾ? ನಿನ್ಗೇನಕ್ಕ, ನಮ್ ಎಲ್ರಿಗೂ ಆಶ್ಚರ್ಯನೇ. ಎಲ್ರು ಅಣ್ಣನ್ ಹೇಗ್ ನೋಡ್ತಿದ್ರು ಗೊತ್ತಾ? ಒಟ್ನಲ್ಲಿ ಆ ಆನೆ ಕೂಡ ನನ್ ತಮ್ಮ ಪ್ರದ್ಯುಮ್ನಂಗೆ ಫ್ಯಾನು. ಇಷ್ಟ ದಿನ ಬರೀ ಹುಡುಗಿರ್ ಮಾತ್ರ ಬೀಳ್ತಾರೆ ಅನ್ಕೊಂಡಿದ್ದೆ. ಏನಕ್ಕ ನೀನು ಅವ್ರ ಜೊತೆ ಸೇರ್ಕೊಂಡು? ಆ ಟೈಮಲ್ಲಿ ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಆನೆ ನಮಸ್ಕಾರ ಮಾಡಿರೋದು. ಅಣ್ಣ ಏನ್ ಕಡಿಮೆನಾ? ಅರಸು ಮನೆ ಅರಸ ಅವನು. ಹಾ, ಯಾಕೆ, ಏನಾಯ್ತು? ಅಲ್ಲ ನಿನ್ಗೆ ಇಷ್ಟೆಲ್ಲ ಕನ್ನಡ ಬರುತ್ತಾ ಅಂತ. ನನ್ಗೂ ಅದೇ ಆಶ್ಚರ್ಯ ಆಯ್ತು. ಒಂದ್ ಜೋಕ್ ಹೇಳ, ಆನೆಗೆ ಪ್ಯಾಂಟ್ ಹಾಕಿದ್ರೆ ಏನಂತ ಕರೀತಾರೆ? ತ್ರೀ, 2, 1 ಗೊತ್ತಾಗ್ಲಿಲ್ವಾ? ಎಲಿಫೆಂಟ್. ನೀನಾದ್ ಬೇಕಾದ್ರೆ ನಿನ್ಗೆ 5,000 ರೂಪಾಯಿ ಪಾಕೆಟ್ ಮನಿ ಅಂತ ಕೊಡ್ತೀನಿ. ದಯವಿಟ್ಟು ಈ ಸಿಲಿ ಜೋಕ್ಸ್ ಎಲ್ಲ ಮಾಡ್ಬೇಡ ಕಣೋ. ಮಾಯಿ ಎಲ್ಲ ಹೋಗ್ತಿದ್ದಾರೆ. ಮಾಯಿ, 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 ಎಲ್ಲಿ ಹೊರಟ್ರಿ ಮಾಯಿ?
ನಾನ್ ಏನ್ ಹೇಳಿರೋದು ನಿನಗೆ? ಎಲ್ಲಾದ್ರೂ ಹೋಗ್ಬೇಕಂದ್ರೆ ಎಲ್ಲಿ ಅಂತ ಕೇಳ್ಬಾರ್ದಂತ. ಸಾರಿ ಸಾರಿ ಸಾರಿ, ಬಿಡಿ ಮಾಯಿ, ಕಿವಿ ನೋಡ್ತಾ ಇದೆ. ಹೋಗ್ಲಿ ಬಿಡಿ ಮಾಯಿ. ಮಾಯಿ ಬೀಚು. ಏನ್ ಬೀಚು? ಬೀಚು ಇಲ್ಲ, ಏನು ಇಲ್ಲ. ಮಾಯಿ, ನಾವ್ ರುದ್ರಶಿಲೆಗ್ ಬಂದಿದ್ದೆ ಬೀಚ್ಗೆ ಹೋಗ್ಬೋದಂತ. ನಾವು ಬಂದಿರೋದು ದೇವಸ್ಥಾನಕ್ಕೆ. ಕೈ ಮುಗ್ದು ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಬೇಡ್ಕೊಳ್ಳಿ ಸಾಕು. ಬೇಡ್ಕೊಂಡಿದ್ದೆಲ್ಲ ಆಯ್ತು, ಎಷ್ಟಲ್ಲಿ ಅಂತ ಬೇಡ್ಕೊಳಕ್ಕಾಗತ್ತೆ? ನೀವೇ ಹೇಳಿ ಮಾಯಿ. ಒಂದ್ ಕೆಲ್ಸ ಮಾಡಿ, ನೀವು ನಮ್ ಜೊತೆ ಬನ್ನಿ. ಹೌದು ಮಾಯಿ, ನೀರಲ್ಲಿ ಆಟ ಆಡಕ್ ಮಜ್ವಾಗಿರತ್ತೆ. ಒಂದ್ ಸರ್ತಿ ಹೇಳಿದ್ರೆ ಅರ್ಥ ಆಗಲ್ವಾ ನಿಮಗೆ? ಯಾರು ಹೋಗೋದ್ ಬೇಕಾಗಿಲ್ಲ. ಮಾಯಿ, ಈ ವಾನರ್ ಸೇನೆನ ಲೈನಾಗಿ ಕರ್ಕೊಂಡು ಹೋಗಿ ನೀರ್ ತೋರಿಸಿ ಹಾಗೆ ಲೈನಾಗಿ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು. ನೀವ್ ಏನು ಟೆನ್ಷನ್ ತಗೋಬೇಡಿ, ಪರ್ಮಿಷನ್ ಕೊಡಿ ಸಾಕು. ಪ್ಲೀಸ್ ಮಾಯಿ. ಪ್ಲೀಸ್ ಮಾಯಿ. ಪ್ರದ್ಯುಮ್ನ, ನೀನ್ ಹೇಳ್ತಿದ್ಯಾ ಅಂತ ಕಳಿಸ್ತಾ ಇದ್ದೀನಿ, ಹುಷಾರು. ತಲಾಟೆಗ್ಲಿ ಇವ್ರು ಲಂಕಾ ದಹನ ಮಾಡ್ಬಿಡ್ತಾರೆ. ಡೋಂಟ್ ವರಿ ಮಾಯಿ, ಈ ವಾನರ ಸೇನೆ ಬಾಲ ಬಿಚ್ಚಿದಿರೋ ನಾನ್ ನೋಡ್ಕೋತೀನಿ. ಏನ್ ನೋಡ್ತಿದ್ದೀರಾ? ಮಾಯಿ ಪರ್ಮಿಷನ್ ಕೊಟ್ಟಾಯ್ತು, ನಡೀರಿ. ಥ್ಯಾಂಕ್ ಯು ಮಾಯಿ. ಅಪ್ಪ ಮಹಾರುದ್ರ, ನನ್ನ ಮೊಮ್ಮಗನ ಮುಖದಲ್ಲಿ ಇರೋ ನಗು ಯಾವಾಗ್ಲೂ ಹೀಗೆ ಇರ್ಲಿ. ಅಲ್ಲಮ್ಮ, ನಿಮ್ಮ ಮಾತನ್ನ ಸೊಸೇಂದ್ರಾಗ್ಲಿ ಮಕ್ಕಳಾಗ್ಲಿ ತೆಗೆದುಹಾಕೋದಿಲ್ಲ. ಮೊಮ್ಮಕ್ಕಳಂತೂ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಇಷ್ಟೆಲ್ಲ ಇರುವಾಗ ಅವಧೂತರು ನೋಡೋ ಆಸೆ ಯಾಕೆ ಅಂತ. ಪುರೋಹಿತ್ರೆ, ಇಲ್ದೇ ಇರೋದನ್ನ ದಕ್ಕಿಸ್ಕೊಳ್ಬೇಕು, ಇಲ್ಲಾಂದ್ರೆ ಇರೋದನ್ನ ಉಳಿಸ್ಕೊಳ್ಬೇಕು. ಅದಕ್ಕೆ ಅಲ್ವಾ ಜನ ಆ ದೇವ್ರನ್ನ ನೋಡಕ್ ಬರೋದು. ಎಲ್ಲ ಇದೆ ನನ್ನ ಹತ್ರ, ಆದ್ರೆ ನೆಮ್ಮದಿ ನನ್ನ ಮೊಮ್ಮಗನಿಗೋಸ್ಕರ ನಾನು ಅವಧೂತರ ಹತ್ರ ಹೋಗ್ತಾ ಇದ್ದೀನಿ ಪುರೋಹಿತ್ರೆ. ಅವನಿಗೇನು ಆಗ್ಬಾರ್ದು, ಅವನಿಗೇನು ಆಗದೆ ಇರೋ ಮಾಡಕ್ ಸಾಧ್ಯ ಇರೋದು ಅವಧೂತರಿಗೆ ಮಾತ್ರ. ನಡೀರಿ. ಯಾಕೆ ಬಿಟ್ರೆ ನಿಂತ್ಬಿಟ್ರಿ? ಇದ್ರ ಮುಂದೆ ನಾನು ಬರೋದಕ್ಕಾಗೋದಿಲ್ಲ ತಾಯಿ. ಆ ಮಹಾರುದ್ರ ನಿಮ್ಮನ್ನ ಕಾಪಾಡ್ಲಿ. ಪ್ರದ್ಯುಮ್ನ, ಪ್ರದ್ಯುಮ್ನ, ಪ್ರದ್ಯುಮ್ನ. ಏನಾಯ್ತಮ್ಮ? ಯಾರು ಹುಡುಕ್ತಾ ಇದ್ದೀರಾ? ನನ್ ಮಗ ಅಪ್ಪ, ನನ್ ಮಗ ಕಾಣಿಸ್ತಾ ಇಲ್ಲ. ನೀನೇನಾದ್ರೂ ನೋಡ್ದ್ಯಾ? ಈ ಜನಗಳ ಮಧ್ಯೆ ಹೇಗಮ್ಮ ಹುಡುಕ್ತೀಯಾ? ಅಲ್ಲಿ ಪೊಲೀಸ್ ಹತ್ರ ಹೋಗಿ ಅನೌನ್ಸ್ ಮಾಡಿ. ಎಷ್ಟು ವಯಸ್ಸು? ಚಿಕ್ಕ ಮಗುನಾ? 27 ವರ್ಷ ಅಪ್ಪ. ಸರಿಯಾಗಿದ್ದೀರಮ್ಮ ನೀವು. ದೇವು, ಏನಾಗಿದ್ಯಾ ನಿನಗೆ? ಯಾಕೆ ಒಳ್ಳೆ ಹುಚ್ಚಿಡ್ದೋಳ್ ತರ ಆಡ್ತಿದ್ಯಾ? 27 ವರ್ಷದಿಂದ ಹೊಳಿದಲ್ಲೇ ಇರೋ ಲಾಕೆಟ್ ಈಗ ಹೊಳಿತಿದೆ ಅಂದ್ರೆ ಏನೇ ಅರ್ಥ? ನಂಗೆ ಏನಾದ್ರೂ ಆಗಿದ್ಯೋ ಏನೋ. ಪ್ರದ್ಯುಮ್ನ, ದೇವ್ಯಾನಿ,
ಅಮ್ಮ ರಾಮ ಅಯ್ಯೋ ಭಗವಂತ ಏನ್ ಮಾಡ್ಕೊಂಡ್ಬಿಟ್ಟಿಯೋ ನೀನು ಪದ್ಮಕ್ಕ ಓ ಪದ್ಮಕ್ಕ ಅಯ್ಯೋ ಅಮ್ಮ ಅಲ್ಲಿ ಯಾರು ಇದ್ರೆ ಕರಿತೀರಾ ಏನಾಯ್ತು? ಮಂಚದಿಂದ ಬಿದ್ಬಿಟ್ಟ ರಕ್ತ ಸುರಿತಾ ಇದೆ ಪದ್ಮಕ್ಕ ಧೈರ್ಯ ಕಳೆದುಕೊಳ್ಳಬೇಡಿ, ಆ ಮಗುವನ್ನು ಇಲ್ಲಿ ಕೊಡಿ. ನನ್ನಿಂದ ಯಾವ ಕಂಟಕವೂ ಇಲ್ಲ. ದೇವ್ಯಾನಿ, ಪ್ರದ್ಯುಮ್ನ ಛಾಯಾ ಪ್ರದ್ಯುಮ್ನ ಎಲ್ಲೇ ಯಾಕಮ್ಮ ಪ್ರದ್ಯುಮ್ನ ಎಲ್ಲಿ ಹೇಳೆ ನೀರೊಳಗೆ ಏನಾದ್ರೂ ಹೋದ್ನಾ ಅಮ್ಮ ಯಾಕಿಷ್ಟೊಂದು ಓವರ್ ಆಕ್ಟ್ ಮಾಡ್ತಿದ್ಯಾ ಅಣ್ಣಂಗೆ ಏನಾದ್ರೂ ಆಗಿದ್ರೆ ನಾವ್ ಇಷ್ಟೊಂದು ಆರಾಮಾಗಿ ಆಟ ಆಡ್ತಿದ್ವಾ ಹೇಳು ಮತ್ ಎಲ್ಲೇ ಅವನು ನಮ್ಗೆಲ್ಲ ತಿನ್ನಕ್ ಏನಾದ್ರೂ ತರ್ತೀನಿ ಅಂತ ರಥ ಬೀದಿಗೆ ಹೋದ ರಥ ಬೀದಿಗ ದೇವ್ಯಾನಿ, ಅಪ್ಪ ಏನಾಯ್ತು ಏನು ಇಲ್ಲ ಇರಮ್ಮ, ನಿಂತು. ಯಾವತ್ತೂ ಗಾಬರಿ ಆಗದೆ ಇರೋ ಅಮ್ಮ ಇವತ್ ಯಾಕೆ ಇಷ್ಟೊಂದು ಗಾಬರಿ ಮಾಡ್ಕೊಂಡಿದ್ದಾರೆ? ನೀನು ಬಂದೇ ಬರ್ತೀಯ ಅಂತ ಗೊತ್ತಿತ್ತು. ಮುಂದಿಟ್ಟ ಹೆಜ್ಜೆನ ಹಿಂದೆ ಇಡಬೇಡ. ನಾನು ನಿಮ್ಮ ಜೊತೆ ನೆಲದ ಮೇಲೆ ಕುಳಿತುಕೊಳ್ಳಲೆ? ಅಯ್ಯೋ ಬೇಡವಾ, ನೀವು ಮೇಲೇನೆ ಕೂರ್ಬೇಕು, ನಾನ್ ಕೆಳಕ್ ಕೂರ್ಬೇಕು. ದೇವತೆ ನೀವು. ನಾನು ದೇವತೆಯಲ್ಲ, ಗಂಧರ್ವ ಕನ್ಯೆ.
ರಾಜಕುಮಾರನನ್ನು ಅರಸಿ ಭೂಲೋಕಕ್ಕೆ ಬಂದಿದ್ದೇನೆ. ರಾಜ್ಕುಮಾರನ? ಹೌದು. ರಾಜಕುಮಾರ ಗಂಧರ್ವ ಲೋಕಕ್ಕೆ ಮರಳಲೇಬೇಕು. ಸಿಂಹಾಸನದ ಮೇಲೆ ಕೂರಲೇಬೇಕು. ಇಲ್ಲದಿದ್ದರೆ ಆ ದುಷ್ಟ ಧನಂಜಯನ ದುರಾಡಳಿತ ಕೊನೆಯಾಗುವುದಿಲ್ಲ. 27 ವರ್ಷಗಳು ಕಳೆದು ಹೋಯಿತು ರಾಜಕುಮಾರ ಭೂಲೋಕಕ್ಕೆ ಬಂದು. ನಿಮಗೆ ಗೊತ್ತೇ ರಾಜಕುಮಾರ ಎಲ್ಲಿರುವನೆಂದು? ನಂಗ್ ಗೊತ್ತಿರೋದು ಒಬ್ನೇ ರಾಜ್ಕುಮಾರಣ್ಣ. ಅವನು ಸೀಟೆಗವನೆ. ಸಿಟಿ ಎಂದರೆ? ಹೆಂಗ್ ಹೇಳೋದು ಇವ್ರಿಗೆ? ಹಾ ನಗರದಲ್ಲಿದ್ದಾನೆ. ನಗರವೇ? ಅಲ್ಲಿಗೆ ಹೋಗಬೇಕು ನಾನು. ಮಾರ್ಗ ತೋರಿಸುವಿರಾ? ಮಾರ್ಗ? ಹೆಂಗ್ ಹೋಗ್ತೀರಾ? ಕಾಲ್ನಡಿಗೆಯಲ್ಲಿ. ಯವ್ವ, ಇಲ್ಲಿಂದ ಅಲ್ಲಿ ತನಕ ನಡ್ಕೊಂಡು ಹೋಗ್ತೀರಾ? ನಡೆಯದೆ ಬೇರೆ ಮಾರ್ಗವಿಲ್ಲ. ನನ್ನ ಬಗ್ಗೆ ಚಿಂತೆ ಮಾಡಬೇಡಿ. ಗಂಧರ್ವ ಕನ್ಯೆ ನಾನು. ಶರವೇಗದಲ್ಲಿ ಚಲಿಸಬಲ್ಲೆ. ಏನೇ ರಭಸದಿಂದ ಹೋದ್ರು 4-5 ದಿನ ಲೆಕ್ಕ. ಒಂದ್ ಕೆಲ್ಸ ಮಾಡೋಣ, ನನ್ ಗಂಡಂಗೆ ಹೇಳ್ತೀನಿ, ಅವನೇ ಕರ್ಕೊಂಡು ಹೋಗ್ತಾನೆ. ಅವನು ಅಲ್ಲೇ ಕೆಲ್ಸ ಮಾಡೋದು, ಬೇಗ ಹೋಗ್ಬೋದು. ನಿಮ್ಮ ಸಹಾಯಕ್ಕೆ ಧನ್ಯವಾದ. ಗಂಧರ್ವ ಲೋಕದ ಋಣ ನಿಮ್ಮ ಮೇಲಿದೆ. ಸೆರಗಿನ ತುದಿಯಲ್ಲಿ ಕೆಂಡ ಕಟ್ಕೊಂಡು ಬಂದಿದೀಯ. ಮನಸ್ಸಿನ ತುಂಬಾ ಒಂದೇ ಪ್ರಶ್ನೆ. ಕನಸಲ್ಲಿ ಯಮ ಪಾಶ ಹಿಡಿದು ನಿಂತಿದ್ದಾನೆ ಅಲ್ವೇ? ಪ್ರತಿದಿನ ಒಂದೇ ಕನಸು. ದೊಡ್ಡ ಕೋಣ, ದೊಡ್ಡ ಕೊಂಬು, ಕಣ್ಣೆಲ್ಲ ಕೆಂಪು ಮಾಡ್ಕೊಂಡು ಓಡ್ತಾ ಬರುತ್ತೆ. ಟಿವಿಯತ್ತೇನೋ ಅನ್ನೋ ತರ. ಇದೇ ಕನಸು ಹೋದ್ ಸರ್ತಿ ಬಂದಾಗ ನಿಮ್ ಯಜಮಾನ್ರದ್ದು ಉಸಿರು ನಿಲ್ತು. ಅಘೋರ ಭೈರವ, ನಿನ್ನ ಕನಸಿನಲ್ಲಿ ನಿಜದ ಬುದ್ಧಿ ಇದೆ. ಬಿಡಿಸಿ ನೋಡೋದಕ್ಕೆ ನಾನು ನೀನು ಹುಲುಮಾನವರಷ್ಟೇ. ಇದು ಅವನ ಲೀಲೆ. ನಿಮ್ಮದು ಅಂದುಕೊಂಡಿದ್ದು ನಿಮ್ಮದಲ್ಲ. ಉಳಿಸಿಕೊಳ್ಳೋಕೆ ಸಾಧ್ಯನೂ ಇಲ್ಲ. ಒಂದಂತೂ ಸ್ಪಷ್ಟ, ನಿಮ್ಮ ಮನೆಯ ಹಿರಿ ಮೊಮ್ಮಗನ ಭೂಮಿಯ ಋಣ ಮುಗಿತಾ ಬಂತು. ದಯವಿಟ್ಟು ಹಾಗದ್ಬೇಡಿ, ದಯವಿಟ್ಟು ಹಾಗದ್ಬೇಡಿ. ಥ್ಯಾಂಕ್ ಯು. ಎಷ್ಟು 5 ಪ್ಲೇಟ್ ಅಣ್ಣ? ಹ್ಞೂ ಅಣ್ಣ. ನಿಮ್ಮ ಹೆಸರು? ರಂಗಣ್ಣ ಅಂತ. ರಂಗಣ್ಣ, ಸ್ವಲ್ಪ ಜಾಸ್ತಿ ಕೆಲಸ ಕೊಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ತುಂಬ ವೆರೈಟೀಸ್ ಇದೆ. ನಮ್ಮ ಕಪೀಸೇನೆ ಇದೆಯಲ್ಲ, ಒಬ್ಬೊಬ್ರು ಒಂದೊಂದು ದಿಕ್ಕು, ಎಲ್ಲರೂ ತರಲೆಗಳೇ. ನಮ್ಮ ಅಕ್ಕಂಗೆ ಖಾರ ಇಷ್ಟ ಆಗಲ್ಲ, ಅದಕ್ಕೆ ಖಾರ ಕಡಿಮೆ ಹಾಕಿ. ನಮ್ಮ ದೊಡ್ಡ ತಂಗಿದಾರಲ್ಲ, ಅವಳು ಖಾರ ಇಷ್ಟ ಆಗುತ್ತೆ, ಅದಕ್ಕೆ ಖಾರ ಸ್ವಲ್ಪ ಜಾಸ್ತಿನೇ ಹಾಕಿ. ಚಿಕ್ಕ ತಂಗಿ ಮತ್ತೆ ತಮ್ಮನಿಗೆ ಈರುಳ್ಳಿ ಜಾಸ್ತಿ ಇರಲಿ, ಖಾರ ಎಷ್ಟು ಬೇಕಾದರೂ ಹಾಕಿ. ನಿಮಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಸೂಪರ್ ಆಗಿ ಮಾಡ್ಕೊಡಿ ಅಣ್ಣ. ಪ್ರದ್ಯುಮ್ನ, ಅಮ್ಮ ನಿಂಗೇನು ಹೇಳಿ? ಯಾಕಮ್ಮ, ಏನಾಯ್ತು? ನೀನ್ ಕಾಣಿಸ್ಲಿಲ್ವಲ್ಲ, ನೀನ್ ಎಲ್ಲಿ ಹೋದ್ಯೋ, ಏನಾಯ್ತು ಅಂತ ಭಯ ಆಯ್ತು ಕಣೋ. ಅಮ್ಮ, ನಿನ್ನಿಂದ್ಬಿಟ್ಟು ಎಲ್ಲಮ್ಮ ಹೋಗ್ಲಿ ನಾನು? ನಿಜವಾಗ್ಲು? ನಿಜವಾಗ್ಲು. ನಾಲಿಗೆ ಮಾತ್ರ ನನ್ನದು, ನುಡಿ ಅವನದ್ದು.
ಅವನು ನುಡಿಸ್ತಾನೆ, ನಾನು ನುಡಿತೀನಿ. ಪ್ರದ್ಯುಮ್ನ ಪ್ರದ್ಯುಮ್ನ ಸಾಯ್ತಾನ? ನಿಮ್ಮ ನೋಟಕ್ಕೆ ಅದು ನಿಜ ಅನ್ಸಿದ್ರೆ ನಿಜ, ನಿಜ ಅನ್ನಿಸ್ದೆ ತಿರುಗು ನೋಡಿದ್ರೆ ಅಂತ್ಯನೂ ಆದಿ ಆಗುತ್ತೆ. ನಿಮ್ಮ ಮೊಮ್ಮಗ ಭೂಮಿ ಬಿಟ್ಟು ಹೋಗೋ ಸಮಯ ಬಂದಿದೆ. ಅವನನ್ನ ಕರ್ಕೊಂಡು ಹೋಗೋದಕ್ಕೆ ಆಗಲೇ ಒಬ್ಬರ ಆಗಮನವೂ ಆಗಿದೆ. ಕರ್ಕೊಂಡು ಹೋಗಕ್ ಬಂದಿದ್ದಾರೆ ಅಂದ್ರೆ ಎಲ್ ಕರ್ಕೊಂಡು ಹೋಗ್ತಾರೆ? ಯಾರು ಬಂದಿದ್ದಾರೆ ಕರ್ಕೊಂಡು ಹೋಗಕ್ಕೆ? ಸತ್ಯ ನುಡಿಯೋದು ಅಸಾಧ್ಯ ತಾಯಿ. ಅವರು ನಮ್ಮ ಯಜಮಾನ್ರು, ಬನ್ನಿ. ನಾನೆನಿಸಿದ ಹಾಗೆ ಇದು ಮೃಗವಲ್ಲ, ಮಾನವ. ಇದರ ಹೆಸರೇನು? ಲಾರಿ. ಅಯ್ಯೋ, ಅವ್ರಿಗೆ ಹಂಗ ಹೇಳಿದ್ರೆ ಅರ್ಥ ಆಗಲ್ಲ ರೀ. ಅದು ಏನಂತಾರಲ್ಲಪ್ಪ, ಅದು ವಾಹನ. ರಥವೇ? ಒಂಥರ ಹಂಗೆ ಅನ್ಕೊಳ್ಳಿ. ಮರದಲ್ಲಿ ಮಾಡಿದ್ರೆ ದೇವ್ರಿಗೆ, ಕಬ್ಬಣದಲ್ಲಿ ಮಾಡಿದ್ರೆ ನಮ್ಗೆ. ಏನ್ ಗೊತ್ತಾ, ಇವ್ರು ನಮ್ ಪಾಲಿನ ದೇವತೆ ರೀ. ಇವ್ರು ಗಂಧರ್ವ ಕನ್ಯೆ ಅಂತೆ. ಇವತ್ತೇನಾಯ್ತು ಗೊತ್ತಾ, ನಮ್ ರಾಮ ಮಂಚದಿಂದ ಬಿದ್ದು ತಲೆ ಹೊಡ್ಕೊಂಡ್ಬಿಟ್ನಾ. ಇಲ್ಲಿಂದ ಇಲ್ಲಿವರೆಗೂ ಗಾಯ ಆಗಿತ್ತಿರಿ. ನನಗ್ ಏನ್ ಮಾಡ್ಬೇಕೋ ತೋಚ್ಲಿಲ್ಲ. ಈ ಮಹಾತಾಯಿ ಎಲ್ಲಿದ್ಲು ಏನೋ, ನಮ್ ರಾಮನ್ ತಲೆ ಮೇಲೆ ಕೈ ಇಟ್ಟಿದ್ದಷ್ಟೇ, ಗಾಯನೂ ಇಲ್ಲ ಏನೂ ಇಲ್ಲ. ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬಿಡ, ಸುಮ್ಮನೆ ರೀ, ಈ ದೇವತೆ ಅಲ್ಲಲ್ಲ ಗಂಧರ್ವ ಕನ್ಯೆ ಬೆಂಗಳೂರಿಗೆ ಹೋಗ್ಬೇಕಂತೆ. ಅಲ್ಲಿವರೆಗೂ ಲಾರಿಲ್ ಬಿಟ್ಬಿಡ್ರಿ. ಲೇ ನೀಲ, ಈ ಅಮ್ಮ ನೋಡಕ್ ಇಷ್ಟೊಂದು ವಿಚಿತ್ರವಾಗಿ ಅವಳು, ಕರ್ಕೊಂಡು ಹೋಗ್ಲೇಬೇಕೇನೆ? ಬಿಡ್ತಾನ್ರಿ, ನಿಮ್ ಮಗ ಬದುಕಿರೋದೇ ಇವ್ರಿಂದ, ಇವ್ರಿಗಿಲ್ಲ ಅನ್ಬಾರ್ದು. ಕರ್ಕೊಂಡು ಹೋಗ್ತೀನಿ ಬಿಡಿ. ಧನ್ಯವಾದಗಳು. ನನ್ನ ರಾಮನು ದೇವಸ್ಥಾನದ ಹತ್ರ ಬಿಟ್ಬಿಡಿ. ರಾಮಕ್ಕಂಗೆ ಹೂ ಕೊಡ್ಬೇಕಂತೆ. ಬಾರೋ. ಲೇ ನೀವಿಬ್ರು ಬಂದ್ರೆ ಇವ್ರನ್ನೆಲ್ಲ ಕೂರಿಸ್ಕೊಳ್ಳಿ, ಜಾಗನೇ ಇಲ್ವಲ್ಲೇ? ತೊಂದರೆ ಇಲ್ಲ ಮಾನವ. ಏನ್ ಮಾಡ್ತಿದ್ಯಮ್ಮ? ರಥವನ್ನೇರಿದ್ದೇನೆ, ಹೊರಡುವ ಸಮಯವಾಯಿತಲ್ಲವೇ? ಅಲ್ಲ ಕಣಮ್ಮ, ಬಿದ್ಗಿದ್ ಬಿಟ್ರೆ ಯಾವನ್ ಜವಾಬ್ದಾರಿ? ರಾಮನ ಹಣೆ ಮುಟ್ಟಿ ಗಾಯ ವಾಸಿ ಮಾಡಿದ ದೇವತೆ ಅವರು. ಅವ್ರಿಗೇನಾದ್ರೂ ಆದ್ರೆ ನೋಡ್ಕೊಳಲ್ವಾ? ಗಾಡಿ ತೆಗಿರಿ. ನನ್ನ ಮಗುನ ನಾನೇ ಉಳಿಸ್ಕೊಳ್ತೀನಿ. ಏನ್ ಮಾಡ್ಬೇಕು ಅಂತ ಹೇಳಿ, ಪರಿಹಾರ ಏನು ಅಂತ ಹೇಳಿ. ಧೂಳು ಗಾಳಿಯ ದಿಕ್ಕನ್ನ ಬದಲಾಯಿಸಕ್ಕಾಗತ್ತ? ಹುಲ್ಕಡ್ಡಿಯಿಂದ ಪೆಟ್ಟನ್ನ ಅಲ್ಲಾಡ್ಸಕ್ಕಾಗತ್ತ? ನಾನು ನೀನು ಹುಲು ಮಾನವರಷ್ಟೇ. ಆಗ್ಬೇಕು ಅಂತ ಅಪ್ಪಣೆ ಆಗಿದೆ, ಹಾಗೇ ತೀರುತ್ತೆ. ದಯವಿಟ್ಟು ಹಾಗಾದ್ಬೇಡಿ. ಪ್ರತಿ ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತಲ್ವಾ? ಇದು ಸಮಸ್ಯೆ ಅಲ್ಲ, ಅವನ ವಿಧಿ. ಕೈ ತೊಳ್ಕೊಳ್ಳೋದು ಒಂದೇ ಪರಿಹಾರ.
ಮನುಷ್ಯನ ಆಸೆ ತೀರಲ್ಲ. ಓಂ ಹ್ರೀಂ ಕ್ಲೀಂ ಐಂ. ಆದಷ್ಟು ಬೇಗ ನಿನ್ನ ಮೊಮ್ಮಗ ಹೊರಡೋ ಸಮಯ ಬರುತ್ತೆ. ಅವನನ್ನ ಕರ್ಕೊಂಡು ಹೋಗೋ ವ್ಯಕ್ತಿ ಅವನ ಜೀವನದಲ್ಲಿ ಪ್ರವೇಶ ಆದ ತಕ್ಷಣ ಈ ಗೋಲದಲ್ಲಿರೋ ಧೂಮ ಕಪ್ಪಾಗತ್ತೆ. ಆಗದನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಎದುರಿಸೋಕೆ ಸಿದ್ಧ ಆಗೋ ಅಷ್ಟೇ. ನಿನ್ನ ಮೊಮ್ಮಗನ ಭೂಮಿ ಋಣ ಮುಗಿತಾ ಬಂತು. ಇವನೇ ಅವನನ್ನ ಕಾಪಾಡ್ಲಿ. ಆನ್ಯಾ ಕ್ಯಾಚ್. ಏಯ್, ಕೈಗೆ ಸಿಕ್ಕಿದ್ನೆಲ್ಲ ಬಾಯಿಗೆ ಹಾಕೊಳ್ತೀಯಲೇ. ಇಲ್ಲೇನು ಉಪ್ಪಿನಕಾಯಿ ಹಾಕ್ತಾ ಇಲ್ಲ, ದೇವ್ರಿಗೆ ಮಾಲೆ ಮಾಡ್ತಾ ಇರೋದು. ದೇವ್ರಿಗೆ ನೆಲ್ಲಿಕಾಯಲ್ಲಿ ಯಾಕೆ ಹಾರ ಹಾಕ್ಬೇಕು ಚಿಕ್ಸ್? ಚಿಕ್ಕಮ್ಮ ಅಂತ ಬಾಯಿ ತುಂಬ ಕರಿಯೇ. ಓಕೆ ಚಿಕ್ಕಮ್ಮ, ಹೇಳಿ. ರುದ್ರಶಿಲೆಯಲ್ಲಿ ಪ್ರತೀತಿ ಹರಿಸ್ಕೊಂಡು ನೆಲ್ಲಿಕಾಯಿ ಹಾರ ಮಾಡಿ ಮಹಾರುದ್ರಂಗೆ ಅರ್ಪಿಸಿದ್ರೆ ಮನ್ಸಲ್ಲಿ ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತಂತೆ. ನಾವೇನು ಹರಿಸ್ಕೊಂಡಿದ್ದೀವಿ? ಪ್ರದ್ಯುಮ್ನ ಯುಕ್ತಿ ನಿಶ್ಚಿತಾರ್ಥ ಏನು ತೊಂದರೆ ಇಲ್ಲದೆ ನೆರವೇರ್ಲಿ ಅಂತ. ಅದಕ್ಕೋಸ್ಕರ ನಮ್ಮ ಹತ್ರ ಹಾರ ಮಾಡಿಸಿದ್ಯಾ? ಆನ್ಯ, ಹೀಗೆಲ್ಲ ಬಿಸಾಕ್ಬಾರ್ದಮ್ಮ. ದೇವ್ರಿಗೆ ಹಾರಕ್ಕೆ ಅಂತ ತಂದಿರೋದು. ಹಾರ ಮಾಡ್ಬಾರ್ದಂತಾನೆ ಬಿಸಾಕಿದ್ದು. ನಿಶ್ಚಿತಾರ್ಥ ನಡೆಯೋದು ಬೇಕಾಗಿಲ್ಲ. ಏನೇನೋ ಮಾತಾಡ್ಬೇಡ ಆನ್ಯ. ಆನೆ ಹೇಳ್ತಾರ ಕರೆಕ್ಟ್ ಆಗಿ ಇದೆಲ್ಲ ದೊಡಮ್ಮ. ಎಷ್ಟು ಕೊಬ್ಬು ಆ ಯುಕ್ತಿಗೆ. ಅವಳ ಅಣ್ಣನ್ ಮದ್ವೆ ಆಗೋದ್ ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಅವಳಿಗೆ ಯಾಕೆ ಕೊಬ್ಬು ಅಂತ್ಯ ಬೃಂದ? ಅವಳೇನು ಹೊಸಬ್ಳ? ಈಶ್ವರಿ ಅತ್ತೆ ಕಸನ್ ಮಾತ್ರಕ್ಕೆ ಅವಳ ಅಣ್ಣನ ಮದ್ವೆ ಆಗ್ಬೇಕಾ? ನೋಡಿ, ದೇವಸ್ಥಾನಕ್ಕೆ ಬಂದಿದೀವಿ, ಕೆಟ್ಟ ಮಾತಾಡ್ಬೇಡಿ. ಒಳ್ಳೆ ಜೋಡಿ. ಎಷ್ಟೇ ಆಗ್ಲಿ ಈಶ್ವರಿ ಈ ಮನೆ ಮಗಳು. ಅಣ್ಣಂದ್ರಿಗೆ ಮುದ್ದಿನ ತಂಗಿ. ಏನೋ ಕೆಟ್ಟಗಳಿಗೆ ಮಾಯಿ ಮತ್ತೆ ಈಶ್ವರಿ ಜಗಳಾಡಿದ್ರು. ಆ ಮನಸ್ತಾಪ ಇಷ್ಟು ವರ್ಷ ಆದ್ರೂ ಹಾಗೇ ಇದೆ. ಈಗ ಈಶ್ವರಿ ಮಗಳು ಯುಕ್ತಿ, ನನ್ ಮಗ ಪ್ರದ್ಯುಮ್ನ ಇಬ್ರು ಮದ್ವೆ ಆದ್ರೆ ಮನಸ್ತಾಪನೂ ದೂರ ಆಗತ್ತೆ. ಮುರ್ದು ಹೋಗಿರೋ ಮನೆನೂ ಒಂದಾಗತ್ತೆ. ಮುರ್ದು ಹೋಗಿರೋ ಮನೆನ ಒಂದ್ ಮಾಡೋದಕ್ಕೆ ಪ್ರದ್ಯುಮ್ ನನ್ ಮನ್ಸು ಜೀವನ ಎರಡು ಒಡೆದು ಬಿಡ್ತೀಯಮ್ಮ. ಬಿಡ್ತು ಅನ್ನೆ ಛಾಯಾ, ನೀನು ಈ ಕಪಿಗಳ ಜೊತೆ ಸೇರ್ಕೊಂಡಿದ್ಯಾ? ಅಮ್ಮ, ನೀವ್ ಏನ್ ಬೇಕಾದ್ರೂ ಹೇಳಿ, ನಾವ್ ಎಲ್ರೂ ಅಣ್ಣನ್ ಪರ. ನೀವು ಬೇಕಾದ್ರೆ ಅವಳ ಪರ ಇರಿ. ನಮ್ಗೆ ಯಾರಿಗೂ ಯುಕ್ತಿ ಇಷ್ಟ ಇಲ್ಲ. ಅವಳ ಅಣ್ಣನ ಮದ್ವೆ ಆಗೋದು ಇಷ್ಟ ಇಲ್ಲ. ನಾವ್ ಯಾರು ಹಾರ ಹಾಕಲ್ಲ. ಬಾರೆ ಅಕ್ಕ.
ಛಾಯಾ, ಆನ್ಯಾ, ಛೇ, ಏನ್ ಮಕ್ಕಳು ಏನೋ. ಅಕ್ಕ, ಒಂದ್ ವಿಷಯ ಹೇಳ್ಬೇಕು, ಏನು ಅಂತ ಕೇಳಿ ಅಕ್ಕ. ಏನು? ಅವ್ರು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ ಅಲ್ವಾ ಅಕ್ಕ? ನಿಮಗೆ ಬೇಜಾರು ಮಾಡಬೇಕು ಅಂತ ನಾನು ಹೇಳಿಲ್ಲ, ಅನ್ನಿಸ್ತು, ಅದಕ್ಕೆ ಹೇಳಿದೆ ಅಷ್ಟೆ. ರೀ, ನಮ್ ದೇವತೆನ ಹುಷಾರಾಗಿ ಇಳಿಸ್ಕೊಳ್ರಿ. ನೀನು ನಿನ್ ದೇವತೆನೋ? ಹಾಯ್, ಓ ಯಜಮಾನ, ಇಲ್ಲೊಂದು ಕೋತಿನ ಕುಣಿತೈತೆ, ಹೋಗ್ರಯ್ಯ, ಹೋಗ್ರಮ್ಮ. ಮಾನವ, ನಾವು ಇಷ್ಟು ಬೇಗ ನಗರ ತಲುಪಿದ್ದೇವೆ. ಇಷ್ಟ ಬೇಗ ಎಲ್ಲೋಕ್ಕಾಗುತ್ತೆ? ಒಂದು ರಾತ್ರಿ ಪೂರ ಹೋಗ್ಬೇಕು. ಹಾಗಾದರೆ ಈಗ ನಾವು ಎಲ್ಲಿದ್ದೇವೆ? ಇದು ಮಹಾರುದ್ರನ್ ದೇವಸ್ಥಾನ. ಇವತ್ತು ರಥೋತ್ಸವ ಇದೆ. ದೇವ್ರ ತೇರ್ ಎಳೆದು ಆಶೀರ್ವಾದ ತಗೊಂಡು ಆಮೇಲೆ ಹೊರಡೋದು. ನೀವು ಹೋಗಿ ಕೈ ಮುಗಿದು ಬೇಡ್ಕೊಳ್ಳಿ, ರಾಜ್ಕುಮಾರ ಬೇಗ ಸಿಗ್ಲಿ ಅಂತ. ತುಂಬಾ ಪವರ್ಫುಲ್ ದೇವ್ರು, ನಾವೇನ್ ಅನ್ಕೊಳ್ತೀವೋ ಅದಾಗುತ್ತೆ. ಆಮೇಲೆ ರಥೋತ್ಸವ ಮುಗಿದ್ಮೇಲೆ ಇಲ್ಲಿಗೆ ಬನ್ನಿ, ಅವ್ರು ಕರ್ಕೊಂಡು ಹೋಗ್ತಾರೆ. ನೀನು ಸರಿಯಾಗಿದೆಯಾ ಕಣೆ, ಅದೇನಿದೆಯಾ ಎಲ್ಲ ಮುಗಿಸ್ಕೊಳಮ್ಮ. ಆಗಲಿ ಮಾನವ. ಸರಿ, ಆಯ್ತು. ರೀ, ಇಲ್ಲೇನ್ರಿ ಮಾಡ್ತಾ ಇದ್ದೀರಾ? ಈ ಅನಿಷ್ಟಾನ ಸಮುದ್ರಕ್ಕೆ ಬಿಸಾಕೋಣ ಅಂತ ಬಂದೆ. ಬೇಡ ರೀ, ಬಿಸಾಕ್ಬೇಡಿ. ಇದರಿಂದ ಯಾರಿಗಾದ್ರೂ ಯಾವತ್ತಾದ್ರೂ ಏನಾದ್ರೂ ಉಪಯೋಗ ಆಗಿದ್ಯಾ? ಇಲ್ಲ ತಾನೆ? ನನ್ ಮನ್ಸು ಒಪ್ತಾ ಇಲ್ಲ ರೀ. ಇದು ಪ್ರದ್ಯುಮ್ನನ್ ಜೊತೆ ಬಂದಿರೋದು, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಬಿಸಾಕ್ತೀನಿ ಅಂತ ಹೇಳ್ತಾ ಇರೋದು. ಪ್ರತಿ ಸಲ ಇದನ್ನ ನೋಡ್ದಾಗ್ಲೂ ಇದು ನನ್ನನ್ನ ಚುಚ್ಚುತ್ತೆ ಕಣೆ. ನಮ್ಮ ಬೆನ್ನಿಗೆ ಬಿದ್ದು ಶನಿ ಇದು ಆ ಕೆಟ್ಟ ದಿನದ ನೆನಪು. ಹಾಗನ್ಬೇಡ್ರಿ, ಇದು ನಮ್ ಪ್ರದ್ಯುಮ್ನ ಸಿಕ್ಕಿದ ದಿನದ ನೆನಪಿದು. ನನ್ನ ಮಗ ಸತ್ತ ದಿನದ ನೆನಪಿದು. ಹಂಚ್ಕೊಂಡು ಹುಟ್ಟದ ಮಗ. ಪ್ರದ್ಯುಮ್ನ ಕೂಡ ನಮ್ಮಲ್ಲ. ಅವನ್ ನನ್ನ ಮಗ ಅಲ್ಲ, ಅವನ್ ನಿನ್ನ ಮಗನೂ ಅಲ್ಲ. ಅವನಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ನಮ್ಮ ಮಗ ಹುಟ್ಟಿದಾಗ್ಲೇ ಸತ್ತೋದ. ಇವನು ನಮ್ಮ ಮನೆಯಲ್ಲಿ ಬೆಳೀತಾರೋ ಅನಾಥ ಅಷ್ಟೇ. ಯಾಕ ಈ ಮಂಕಾಗಿದ್ದೀರಾ? ನಾನು ಮದುವೆ ಹೇಳಲಿಲ್ವಾ? ಅವಧೂತ್ರ ಹತ್ರ ಹೋಗಿ ಸಿಹಿ ಸುದ್ದಿ ತಂದವರು ಯಾರೂ ಇಲ್ಲ. ನಿಮ್ಮನ್ನು ನೋಡ್ತಿದ್ರೆ ನೀವು ಹುಡುಕ್ತಿದ್ ಉತ್ತರ ಸಿಕ್ಲಿಲ್ಲ ಅಂತ ಕಾಣುತ್ತೆ. ಉತ್ತರ ಏನೋ ಸಿಕ್ತು ಭಟ್ರೆ, ಆದ್ರೆ ನಿಮ್ಮ ಮೊಮ್ಮಗ ಭೂಮಿ ಬಿಟ್ಟು ಹೋಗೋ ಸಮಯ ಬಂದಿದೆ. ಅವನನ್ನ ಕರ್ಕೊಂಡು ಹೋಗೋದಕ್ಕೆ ಆಗಲೇ ಒಬ್ಬರ ಆಗಮನವೂ ಆಗಿದೆ. ನನ್ನ ಮೊಮ್ಮಗನ್ನ ನಾನು ಉಳಿಸ್ಕೊಳ್ತೀನಿ. ಆ ಯಮ ಬಂದ್ರು
ಮೊದಲು ಎದುರಿಸ್ಬೇಕಾಗಿರೋದು ಈ ಶಾಂತದುರ್ಗ ಅರಸ್ನ. ಬನ್ನಿ. ಅಯ್ಯೋ, ಎಲ್ಲೋಗಿದ್ದಮ್ಮ ನೀನು? ನೀನು ಎಲ್ಲೆಲ್ಲಿ ಹುಡುಕಿದ್ದೀನಿ ಗೊತ್ತಾ? ಸರಿ ಸರಿ, ಟೈಮ್ ಆಯ್ತು, ಬಾ. ಯಾರು ನೀನು ಪುಟ್ಟ ಮಾನವ? ಆ ತಾಯಾಗೋಕೆ ಹೊಟ್ಟೆಲೆ ಹುಟ್ಟಬೇಕಾಗಿಲ್ಲ ರೀ. ಪ್ರೀತಿ ಇದ್ರೆ ಸಾಕು. ಪ್ರೀತಿ ಇದ್ ಮಾತ್ರಕ್ಕೆ ಅವನ್ ನಮ್ಮ ಮಗ ಆಗಲ್ಲ ದೇವಿ. ದಿನ ಹೇಳಿದ್ರೆ ಅದು ಸತ್ಯ ಆಗಲ್ಲ. ಅವನು ನಮಗ್ ಬೀದಿಲ್ ಸಿಕ್ಕಿದವನು. ನೀನ್ ಅವನನ್ನ ಅರಸು ಮಾಡಿದೆ. ಮಾಯಿ ಮತ್ತು ಮನೆಯವರೆಲ್ಲ ಅವನ್ನ ಅರಸು ಅಂತಾನೆ ತಿಳ್ಕೊಂಡಿದ್ದಾರೆ. ಪ್ರದ್ಯುಮ್ನ ನಮ್ ಮಗ ಅಲ್ಲ ಅಂತ ಗೊತ್ತಾದ್ರೆ ಮನೇಲಿ ಏನ್ ಅನಾಹುತ ಆಗ್ಬೋದು ಅಂತ ಊಹೆ ಮಾಡಿದ್ಯಾ ನೀನು? ಮಾಯಿ ಎದೆ ಹೊಡ್ಕೊಂಡು ಸತ್ತೋಗ್ತಾಳೆ. 2 ಶತಮಾನದಿಂದ ಒಟ್ಟಿಗೆ ಬದುಕ್ತಾರೋ ಅರಸು ಕುಟುಂಬ ಒಡೆದೋಗುತ್ತೆ. ಹಾದಿ ಬೀದಿಲಿರೋ ನಾಯಿ ನರಿಗಳು ನಮ್ಮ ಆಸ್ತಿಗೆ ಬಾಯಾಗ್ತವೆ. ಗೊತ್ತಾ ನಿನ್ಗೆ? ಸತ್ಯ ಯಾರಿಗ್ ಗೊತ್ತು? ನಾವ್ ಹೇಳಿದ್ರೆ ತಾನೇ ಗೊತ್ತಾಗೋದು. ಪ್ರದ್ಯುಮ್ನ ಅರಸು ಮನೆ ಮಗಾನೆ. ಭ್ರಮೆ ಭ್ರಮೆ ನಿನಗೆ. ಧೃತರಾಷ್ಟ್ರನ ಪ್ರೀತಿ ನಿಂದು. ಛೆ! ಪುಟ್ಟ ಮಾನವ, ಏನಂದೆ? ನನಗಾಗಿ ಕಾಯುತ್ತಿದ್ದೇನೆಂದೆಯಾ? ನಿನಗೇನಮ್ಮ, ಟೈಮಿಗೆ ಸರಿಯಾಗಿ ಬರಬೇಕು ಅಂತ ಹೇಳಿರ್ಲಿಲ್ವಾ? ಕ್ಷಮಿಸು ಪುಟ್ಟ ಮಾನವ, ನಿನ್ನ ಯಾವ ಮಾತುಗಳು ನನಗೆ ಅರ್ಥವಾಗುತ್ತಿಲ್ಲ. ಅಯ್ಯೋ, ಟೈಮ್ ವೇಸ್ಟ್ ಮಾಡ್ಬೇಡಮ್ಮ. ಓ, ನಾಟಕ ಶುರುವಾಗ್ ಮುಂಚೆನೆ ಕ್ಯಾರೆಕ್ಟರ್ ಒಳಗಡೆ ಇನ್ವಾಲ್ವ್ ಆಗ್ಬಿಟ್ಟಿದ್ಯಾ? ತಾಳು ತಾಳು. ಮೋಹಿನಿ, ಸಭೆ ನಿನ್ನ ಆಗಮನಕ್ಕೆ ಕಾಯುತ್ತಿದೆ. ಶೀಘ್ರವೇ ತೆರಳಿ ನಿನ್ನ ಮನಮೋಹಕ ನೃತ್ಯದಿಂದ ಎಲ್ಲರ ಮನ ತಣಿಸು. ನಾನು ಮೋಹಿನಿಯಲ್ಲ, ಆಮ್ರಪಾಲಿ. ಆಕೆ ಅಪ್ಸರೆ, ನಾನು ಗಂಧರ್ವ ಕನ್ಯೆ. ಈಗ ತಾನೇ ರಾಜಕುಮಾರನನ್ನು ಅರಸಿ ಭೂಲೋಕಕ್ಕೆ ಬಂದಿದ್ದೇನೆ. ಬೇರೆ ನಾಟಕ ಡೈಲಾಗ್ ಕಲ್ತ್ಕೊಂಡ್ಬಿಟ್ಟಿದೇನಮ್ಮ. ಇವತ್ತು ಇರೋದು ಮೋಹಿನಿ ಭಸ್ಮಾಸುರ, ಅಥವಾ ನೀನು ಬೇರೆ ನಾಟಕದ ಕಂಪ್ನಿಯವಳ? ಏನೋ ಒಂದು ನಾಟಕ ಶುರು ಆಗುತ್ತೆ, ಬೇಗ ಬಾಮ್ಮ. ನೀನು ತಪ್ಪು ತಿಳಿದಿದ್ದೀಯಾ ಪುಟ್ಟ ಮಾನವ. ನನಗೆ ಈ ನಾಟಕದ ವಿಷಯವೇ ತಿಳಿಯದು. ನಿನ್ ದಮ್ಮಯ್ಯ ಅಂತೀನಿ. ನಾಟಕದಲ್ಲಿ ಮೋಹಿನಿ ಬರಲಿಲ್ಲ ಅಂದ್ರೆ ಜನ ನಂಗೆ ಕಲ್ ತಗೊಂಡು ಹೊಡಿತಾರೆ. ಮೋಹಿನಿ ತೋರಿಸ್ತೀನಿ ಅಂತ 20 ರೂಪಾಯಿ ಎಕ್ಸ್ಟ್ರಾ ತಗೊಂಡಿದ್ದೀನಿ. ದಯವಿಟ್ಟು ಸಹಾಯ ಮಾಡಮ್ಮ. ಪುಟ್ಟ ಮಾನವ, ನಿನ್ನನ್ನು ನೋಡಿದರೆ ತೊಂದರೆಯಲ್ಲಿರುವಂತೆ ಕಾಣುತ್ತಿದೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ನನ್ನ ಧರ್ಮ. ಹಾಗಾದ್ರೆ ಬರ್ತೀಯಾ? ಸಹಾಯ ಮಾಡ್ತೀಯಾ? ನಿನ್ಗೆ ಭಸ್ಮಾಸುರ ಮೋಹಿನಿ ಕತೆ ಗೊತ್ತಾ? ಓ, ಗೊತ್ತಿಲ್ಲದೆ ಏನು? ಸರಿಯಾಗಿದೆ, 2 ನಿಮಿಷದಲ್ಲಿ ಮೋಹಿನಿ ಎಂಟ್ರಿ. ಬಾ ಬಾಮ್ಮ.
ಏಕೆ ಪರಮೇಶ್ವರ, ಏಕೆ ಇಷ್ಟು ಆತಂಕದಿಂದ ಓಡಿ ಬರುತ್ತಿರುವಿರಿ? ಏನಾಯಿತು? ಹರಿ, ನಾನು ನೀಡಿರುವ ವರ ನನಗೇ ಕಂಟಕವಾಗುತ್ತಿದೆ. ಆ ಭಸ್ಮಾಸುರನು ನನ್ನನ್ನೇ ಭಸ್ಮ ಮಾಡಲು ಹಿಂಬಾಲಿಸುತ್ತಿದ್ದಾನೆ. ಹೆದರದಿರಿ ಪರಮೇಶ್ವರ, ನಾನು ಅವನಿಗೆ ತಕ್ಕ ಬುದ್ಧಿಯನ್ನೇ ಕಲಿಸುತ್ತೇನೆ. ನೀವು ದೂರದಿಂದ ನಿಂತು ಗಮನಿಸಿ, ಹೊರಡಿ. ಧನ್ಯೋಸ್ಮಿ ಪ್ರಭು. ಸತ್ಯ, ದೇವ್ರ ಕೊಟ್ಟ ವರ ಇವನು ಸತ್ಯ. ನಾನು ಹೇಳಿಲ್ವಾ ಆ ಭಗವಂತ ಯಾವತ್ತೂ ನಮ್ ಕೈ ಬಿಡಲ್ಲ ಅಂತ. ಮಗು ಕಳ್ಕೊಂಡಿದ್ ನೋವು ಮಾಗಾದ್ರೊಳಗಡೆ ನೋಡಿ ಇನ್ನೊಂದ್ ಮಗು ಕೊಟ್ಬಿಟ್ಟ. ತಲೆ ಕೆಟ್ಟಿದೆ ದೇವು ನಿನಗೆ? ಕುಲಾಗೋತ್ರ ಗೊತ್ತಿಲ್ದೇ ಇರೋ ಮಗುನ ಮನೆ ಕರ್ಕೊಂಡು ಹೋಗಕ್ಕಾಗತ್ತಾ? ಯಾಕಾಗಲ್ಲ ರೀ, ಇವನೇ ನಮ್ಮ ಮಗು ಅಂತ ಸಾಕೋಣ. ಇವನ್ ಮೈಯಲ್ಲಿ ಹರಿತಾ ಇರೋದು ಅರಸು ಮನೆ ರಕ್ತ ಅಲ್ಲ ದೇವು. ಮಾಯಿಗೆ ಮನೆ ರಕ್ತ ಸಂಬಂಧ ಅಂದ್ರೆ ಎಷ್ಟು ಮುಖ್ಯ ಅಂತ ಗೊತ್ತು ತಾನೆ? ಈ ಮಗುನ ಕರ್ಕೊಂಡೋಗಿ ಅರಸು ಮನೆ ವಾರಸ್ದಾರ ಅಂತ ಸುಳ್ಳೆ ಇದ್ಯಾ? ಇವನೇ ನಮ್ಮ ಮಗ ಇನ್ಮೇಲಿಂದ. ಅಲ್ಲ, ಇವನ್ ಮಗ ಅಲ್ಲ ದೇವು. ಇನ್ಮೇಲಿಂದ ಇವನೇ ನಮ್ಮ ಮಗ ಪ್ರದ್ಯುಮ್ನ ಅರಸ್. ಆ ದೇವ್ರು ಈ ಮಗು ನಮ್ಗ್ ಕೊಟ್ಟಿದ್ದಾನೆ. ಈ ಮಗು ನಮ್ಮನೆ ಬೆಳಗುತ್ತೆ ರೀ. ಈ ಗುಟ್ಟು ನಮ್ಮಿಬ್ಬರನ್ನ ಬಿಟ್ಟು ಮೂರನೇ ಅವ್ರಿಗೆ ತಲುಪಲ್ಲ ಅಂತ ಮಾತು ಕೊಡಿ. ನನ್ ಮೇಲೆ ಆಣೆ. ಮಾತು ಕೊಡ್ರಿ. ಮಾತು ಕೊಡ್ರಿ. ನಾನು ನಿನಗೇನು ಕೇಳಲ್ಲಮ್ಮ. ನಿನಗೆ ಹೇಳಬೇಕು ಅಂತ ಅನ್ಸಿದ್ದೇನೋ ಬಂದು ನನಗೆ ಹೇಳು. ಆದ್ರೂ ನಿನಗೆ ಸಂಕಟ ಪಡೋದು ನನಗೆ ನೋಡಕ್ಕಾಗಲ್ಲಮ್ಮ. ನೀನ್ ನಗ್ನಗ್ತಾ ನನ್ನ ಕಣ್ಮುಂದೆ ಇದ್ರೆ ಅಷ್ಟೇ ಸಾಕು. ನಾನು ಖುಷಿಯಾಗಿರ್ತೀನಿ. ನಾನೆಲ್ಲಮ್ಮ ಹೋಗ್ತೀನಿ, ನಿನ್ ಕಣ್ಮುಂದೆನೇ ಇರ್ತೀನಲ್ಲ. ನಿನ್
ಮನ್ಸಲ್ಲಿ ಅದು ಏನು ಯೋಚನೆ ಇದೆಯೋ ಏನು ಚಿಂತೆ ಇದೆಯೋ ನನಗಂತೂ ಗೊತ್ತಿಲ್ಲಮ್ಮ. ಆದರೆ ಎಲ್ಲ ಸರಿ ಹೋಗುತ್ತೆ. ನಾನಿದ್ದೀನಿ. ಎಲ್ಲೇ ಪುಟಾಣಿ, ಪ್ರದ್ಯುಮ್ನ ಇಲ್ಲೇ ಇದ್ದಾನೆ ಅಂದೆ. ನಾನಾ ಇಲ್ವಲ್ಲ, ನೀನೇ ಅಂದ್ಯಲ್ಲೇ ಅಣ್ಣ ಇಲ್ಲೇ ಇದಾನಂತ. ಅದಾ ನಂಗ್ ನಾಟಕ ನೋಡ್ಬೇಕನ್ಸ್ತು, ಅದಕ್ಕೆ ನಿಮ್ಮನ್ನ ಕರ್ಕೊಂಡ್ ಬಂದೆ. ಹೋಗ್ಲೇ ಬೃಂದ, ನೀನ್ ಹೇಳಿದ್ ಏನು ನಂಬಲೇಬಾರ್ದು. ಹೇಗೂ ಬಂದಿದೀವಲ್ಲ, ನಾಟಕ ನೋಡ್ಕೊಂಡು ಹೋಗೋಣ. ನಾನು ಈಗಿಂದೀಗಲೇ ಮೋಹಿನಿಯ ರೂಪವನ್ನು ತಾಳುತ್ತೇನೆ. ಯಾರೀ ಸುಂದರಿ? ಏನು ನಿನ್ನ ಹೆಸರು? ಮೋಹಿನಿ. ಮೋಹಿನಿ. ಇಂತಹ ತ್ರಿಲೋಕ ಸುಂದರಿಯನ್ನು ನಾನು ಇಲ್ಲಿಯವರೆಗೂ ನೋಡೇ ಇರಲಿಲ್ಲ. ಸುಂದರಿ, ನೀನು ನನ್ನನ್ನು ವರಿಸುವೆಯಾ? ವರಿಸಬೇಕೇ? ವರಿಸುತ್ತೇನೆ. ಆದರೆ ನನ್ನದೊಂದು ಪಂಥ. ಏನದು ಆ ನಿನ್ನ ಪಂಥ? ನನ್ನನ್ನು ನೃತ್ಯದಲ್ಲಿ ಯಾರು ಸೋಲಿಸುತ್ತಾರೋ ಅವರನ್ನು ನಾನು ವರಿಸುತ್ತೇನೆ. ಭಸ್ಮಾಸುರನಿಗೆ ಇದು ಒಂದು ಪಂಥವೇ? ಆಗಲಿ, ಇಗೋ ಬಂದೆ. ಎಷ್ಟು ಸಕ್ಕತ್ತಾಗಿದ್ದಾಳಲ್ಲ. ಓ, ಎಲ್ರು ಇಲ್ಲೇ ಇದ್ದೀರಾ? ನಾನಿವ್ ಸಿಕ್ಕಾಪಟ್ಟೆ ಬಯಸ್ಕೊಳ್ತೀನಿ. ಯಾಕೆ ಹೇಳಿ? ಯಾಕೆ? ಮಾಯಿಗ್ ಗೊತ್ತಾದ್ರೆ ಮಾರಿ ಹಬ್ಬ ಮಾಡ್ಬಿಡ್ತಾರೆ. ನಡೀರಿ, ಇನ್ನೇನ್ ರಥೋತ್ಸವ ಸ್ಟಾರ್ಟ್ ಆಯ್ತು. ಬನ್ನಿ. ಏಯ್ ಮರ. ತುಂಬಾ ಥ್ಯಾಂಕ್ಸ್ ಅಣ್ಣಕ್ಕ, ನೀ ಬಂದಿದ್ದಕ್ಕೆ ನಮ್ ನಾಟಕ ಹೊಳಿತು. ನಿನ್ ಋಣ ಇದೆ ನನ್ ಮೇಲೆ. ಋಣ ಅಂತೆಲ್ಲ ಹೇಳಬೇಡ ಪುಟ್ಟ ಮಾನವ. ಪರೋಪಕಾರಾರ್ಥಂ ಇದಂ ಶರೀರಂ ಎನ್ನುತ್ತಾರೆ ಹಿರಿಯರು. ಅಯ್ಯ, ಎಲ್ರಿಗೂ ನಿನ್ನಷ್ಟು ಒಳ್ಳೆ ಮನ್ಸಿರ್ಬೇಕಲ್ಲ ಸಹಾಯ ಮಾಡೋಕೆ. ಅಕ್ಕ ಬಂದೇ ಇರು. ಏನಿದು ಕತ್ತಲಿ ಲಾಕೆಟ್? ನೋಡೋಕೆ ಒಂಥರ ಚೆನ್ನಾಗಿದೆಯಲ್ಲ. ಇದು ಸೂರ್ಯದೇವನ ಆಶೀರ್ವಾದ. ಎಷ್ಟಾಗತ್ತ ಅದಕ್ಕೆ? ನನಗೆ ಕೊಟ್ಬಿಡು, ದುಡ್ಡು ಕೊಡ್ತೀನಿ. ಭಸ್ಮಾಸುರ, ಇದು ನೀನು ಕೇಳಿ ನಾನು ಕೊಡುವ ವಸ್ತುವಲ್ಲ. ಈ ಪದಕವನ್ನು ಪಡೆಯಲು ತಪಸ್ಸು ಮಾಡಿರಬೇಕು. ಇದು ನನಗೆ ಅತ್ಯಮೂಲ್ಯ. ನಾನಿನ್ನು ಬರುತ್ತೇನೆ. ರೀ, ನಿಂತ್ಕೊಳ್ರಿ, ನಿಂತ್ಕೊಳ್ಳಿ. ತುಂಬಾ ಚೆನ್ನಾಗಿತ್ತಲ್ಲ ಅದು.
ಪರಮೇಶ್ವರ, ನಿನಗೆ ತಿಳಿಯದಿರುವುದೇನೂ ಇಲ್ಲ. ಗಂಧರ್ವಲೋಕ ಆಪತ್ತಿನಲ್ಲಿದೆ. ಧನಂಜಯನ ಕಬಂಧ ಬಾಹುಗಳಿಂದ ಪಾರು ಮಾಡಬೇಕು. ರಾಜಕುಮಾರ ಗಂಧರ್ವ ಸಿಂಹಾಸನದ ಮೇಲೆ ಕೂರಲೇಬೇಕು. ದಾರಿಯ ತುಂಬಾ ಕತ್ತಲಿದೆ ತಂದೆ. ಬೆಳಕು ಚೆಲ್ಲಿ ರಾಜಕುಮಾರ ನನಗೆ ಸಿಗುವಂತೆ ಮಾಡು.